ರೋಡು ಸೂಪರ್ ಆಗಿದೆ ಅಂದ್ಕೊಂಡು ಬಂದೆ, ಲಾಟ್ಸ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು. ಬಟ್ ರೋಡ್ ನೋಡ್ರೆ ಈ ಗತಿನಲ್ಲೈತೆ. ಓ ಮೈ ಗಾಡ್, ದಟ್ಸ್ ವೈ ಎಕ್ಸ್ಪೆಕ್ಟೇಷನ್ಸ್ ಈಸ್ ಆಲ್ವೇಸ್ ಹರ್ಟ್ಸ್. ನ್ಯೂ ಇಯರ್ ದಿನ ನಮ್ಮ ಬೆಳಗಿರಿ ರಂಗನ್ನ ನೋಡೋಕ್ಕೆ ಅಂತ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಬಂದ್ವಿ. ಸಿ ನಮ್ಮ ಎಲಿಫ್ಯಾಂಟ್ ಆ್ಯಂಡ್ ಅದೇನು ಬೈಸನ್ ಎಂಟ್ರಿ ಮಾಡಿಸ್ತಿದ್ದೀವಿ. ಈ ಟೈಗರ್. ಹಲೋ ಎವ್ರಿವನ್, ವೆಲ್ಕಮ್ಸ್ ಟು MJ's View. ಹ್ಯಾಪಿ ನ್ಯೂ ಇಯರ್. ಕ್ಯಾನ್ ಯು ಸೇ ಹ್ಯಾಪಿ ನ್ಯೂ ಇಯರ್? ಹ್ಯಾಪಿ ನ್ಯೂ ಇಯರ್. ಆ್ಯಕ್ಚುಲಿ ಬೆಳಗಿರಿ ರಂಗ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ರೋಡ್ ಮಾತ್ರ ಸೂಪರ್ ಆಗಿದೆ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಚೆನ್ನಾಗಿರಲಿಲ್ಲ, ಆ್ಯಕ್ಚುಲಿ ಸ್ವಲ್ಪ ಏನು ಚೆನ್ನಾಗೇ ಇರಲಿಲ್ಲ. ಬಟ್ ಆಫ್ಟರ್ ನಾವು ಎಂಟ್ರಿ ಮಾಡಿಸಿದ್ಮೇಲೆ ರೋಡ್ ಲುಕ್ ಸೋ ಬ್ಯೂಟಿಫುಲ್. ನೀವು ನೋಡ್ಬೋದು, ಸಖತ್ತಾಗಿದೆ ರೋಡ್. ಮೈಲ್ಡ್. ಓಕೆ, ಇವಾಗ ಒಂಥರ ಮ್ಯೂಸಿಕ್ ಹಾಕ್ಕೊಂಡು ಹೋದರೆ, ಕನ್ನಡದಲ್ಲಿ ಹೇಳಬೇಕು ಅಂದರೆ ಹಂಸಲೇಖ ಅವ್ರ ಮ್ಯೂಸಿಕ್ಕು, ತಮಿಳಿಯನ್ಸ್ಗೆ ಆಬ್ವಿಯಸ್ಲಿ ನಮ್ಮ ಇಳೆಯರಾಜ ಮ್ಯೂಸಿಕ್ ಹಾಕ್ಕೊಂಡು ಮೈಲ್ಡಾಗಿ ಹೋಗ್ತಾ ಇದ್ರೆ ಸೂಪರ್ ಆಗಿರುತ್ತೆ. ನಮ್ಮ ಡ್ರೈವರ್ ಕೆಲಸ ಏನು, ಡ್ರೈವಿಂಗ್ ಮಾಡೋದು ಅವ್ರು ಮಾಡ್ಕೋತಾರೆ, ನಾವೇನಿದ್ರು ವ್ಲಾಗ್ ಮಾಡೋದು. ನನ್ನ ಜೊತೆ ನೀವು ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ವಿತ್ ಮೀ. ನಾಮ ಹಾಕಿಸ್ಕೊಂಡಿದ್ದಾಯ್ತು, ಬೆಟ್ಟ ಹತ್ತುತ್ತಿದ್ದೀನಿ. ನ್ಯೂ ಇಯರ್ ದಿನ ರಶ್ ಇರಲ್ಲ ಅಂತ ಅಂದ್ಕೊಂಡು ಬಂದ್ವಿ. ಪರವಾಗಿಲ್ಲ, ಜನಕ್ಕೆ ಪಬ್ಗೆಲ್ಲ ಹೋಗೋದಕ್ಕೆ ಬದಲು ಭಕ್ತಿನೇ ಜಾಸ್ತಿ ಇದೆ ನಂತರ. ಪರವಾಗಿಲ್ಲ, ಕಾರು ಲೈಕ್ ಬೆಟ್ಟವರೆಗೂ ಹತ್ತಕ್ಕೆ ಬಿಡ್ತಾರೆ. ಅಲ್ಲಿಂದ ಸ್ಟೆಪ್ಸ್ ಹತ್ತಕ್ಕೆ ಮಾತ್ರ ನಾವು ನಡ್ಕೊಬರ್ಬೇಕು. ಒಳ್ಳೆ ಟ್ರೆಕ್ಕಿಂಗ್ ಆ್ಯಕ್ಚುಲಿ. ಫ್ಯಾಮಿಲಿ ಜೊತೆ ಖಂಡಿತ ಬನ್ನಿ, ಆಯಿತಾ? ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಬರ್ತೀನಿ. ಸೊ ನೀವು ನನ್ನ ವಿಷಸ್ ಎಲ್ಲ ಫುಲ್ಫಿಲ್ ಮಾಡಲಿ ಅಂತ ನೀವು ದೇವ್ರ ಹತ್ರ ಕೇಳ್ಕೊಡಿ, ಆಯಿತಾ? ಓ ಮೈ ಗಾಡ್, ರಶ್ ಇದೆ ಆ್ಯಕ್ಚುಲಿ. ಇಲ್ಲಿ ಫ್ರೀ ದರ್ಶನ ಇದೇನೋ ಗೊತ್ತಿಲ್ಲ. ಹಾಂ, ರಶ್ ಇದೆ. ಆದರೂ ವೆಯ್ಟ್ ಮಾಡಿ ನೋಡಬೇಕಂದ್ರೆ ಏನೋ ಈ ತಿಮ್ಮಪ್ಪನ ನೋಡಬೇಕು ಅಂದರೆ ಈಸಿ ಅಲ್ಲ. ಬೆಟ್ಟ ಹತ್ಕೊಂಡೇ ಬರಬೇಕು ಅನ್ನೋ ಥರ ಆಗುತ್ತೆ. ಕಷ್ಟ, ಅಷ್ಟು ಈಸಿಯಾಗಿ ನೋಡೋಕ್ಕೆ ಆಗಲ್ಲ. ಓ ಮೈ ಗಾಡ್. ಓಕೆ, ಎನಿವೇಸ್ ಒಳ್ಳೆಯದಾಗಿ ದೇವ್ರ ದರ್ಶನ ಆಗಲಿ ಅಂತ ಕೇಳ್ಕೊತೀನಿ ಇಲ್ಲಿಂದಲೇ. BRLs ಬರೋಕ್ಕೆ ಟ್ರಾನ್ಸ್ಪೋರ್ಟ್ ಏನು ಪ್ರಾಬ್ಲಮ್ ಇರಲ್ಲ ಅನಿಸುತ್ತೆ. BMTC ಬಸ್ಸಸ್ಸು ತುಂಬ ನೋಡಿದೆ ನಾನು ಆ್ಯಕ್ಚುಲಿ ಕೆಳಗಡೆ ಬರಬೇಕಾದ್ರೆ. ಸೊ ಆರಾಮಾಗಿ ಒನ್ ಡೇ ಟ್ರೆಕ್ಕಿಂಗ್ ಆಗಿ ಬರ್ಬೋದು ಫ್ಯಾಮ್ಲಿ ಜೊತೆ. ದರ್ಶನ ಮಾಡೋಕ್ಕೆ ಅಂತ ಕ್ಯೂನಲ್ಲಿ ನಿಂತಿದ್ವಿ, ಆಯಿತಾ? ಗೋವಿಂದ ಗೋವಿಂದ ಅಂದ್ಕೊಂಡು. ಇಲ್ಲಿ ನೋಡ್ರೆ ನಮ್ಮ ಅಂಗಣ್ಣ ಸೇಮ್ ಮನುಷ್ಯರು ಹೆಂಗೆ ಮಾಡ್ತಾರೋ ಹಾಗೆ ಕೈಯಲ್ಲಿ ಕೆರ್ಕೊಂಡು ಆ ತೆಂಗಿನಕಾಯಿ ಎತ್ಕೊಂಡು ತಿಂತಾ ಇದೆ. ಎಷ್ಟು ಕ್ಯೂಟ್ ಇತ್ತು ಗೊತ್ತಾ? ಡಿಜಿಟಲ್ ಇಂಡಿಯಾ ಅಗೇನ್, ಆಯಿತಾ? ತುಂಬ ಕೋತಿಮರಿಗಳಿದ್ವು ದೇವಸ್ಥಾನ ಸುತ್ತ. ಬಟ್ ಅಂದರೆ ಇದು ಮಾತ್ರ ನೋಡೋಕ್ಕೆ ಸಖತ್ ಯೂನಿಕ್ ಆಗಿತ್ತು ಆ್ಯಕ್ಚುಲಿ. ಎಷ್ಟು ನೀಟಾಗಿ ಒಂಚೂರು ಕೆಳಗಡೆ ಬೀಳಿಸಿ ತಿಂತಾಯಿತ್ತು ಗೊತ್ತಾ ಕೋತಿಮರಿ. ಈಗ ದರ್ಶನ ಮಾಡ್ಕೊಂಡ್ರೆ ಫೈನ್. ಓಕೆ, ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರಬೇಕಾದ್ರೆ ಗರುಡ ದೇವರೆಲ್ಲ ಇಟ್ಟಿದ್ರು. ಅಲ್ಲೂ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಆ ಗರುಡ ದೇವರು ಒಂಥರ ಯೂನಿಕಾಗಿ ಸೂಪರಾಗಿತ್ತು ಆ್ಯಕ್ಚುಲಿ. ಸೊ ನೋಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಮೇನ್ ಥಿಂಗ್ ಈ ಪಾದರಕ್ಷೆ. ಮೇನ್ ವಿಷಯಕ್ಕೆ ಬರೋಣವಾ? ಈ ದೇವಸ್ಥಾನದ ಸ್ಪೆಷಾಲಿಟಿ ಏನು ಅಂತಂದರೆ ಸ್ವಾಮಿಗಳ ಪಾದರಕ್ಷೆ. ಪ್ರೀವಿಯಸ್ ಕ್ಲಿಪ್ಪಿಂಗಲ್ಲಿ ನೋಡಿರ್ತೀರ, ನಾನು ಪಾದರಕ್ಷೆಗೆ ನಮಸ್ಕಾರ ಮಾಡ್ತಾ ಇದ್ದಿದ್ದು. ಸೊ ಆಗಿನ ಕಾಲದಲ್ಲಿ ಒಂದು ದೊಡ್ಡ ಬಿಲೀವ್ ಏನಿತ್ತು ಅಂದರೆ, ಊರಲ್ಲಿ ಏನೇ ಪ್ರಾಬ್ಲಮ್ ಬಂದರೂ, ಎಷ್ಟೇ ದೊಡ್ಡ ಪ್ರಾಬ್ಲಮ್ ಆಗಿದ್ರೂ ದೇವ್ರು ನಮ್ಮನ್ನು ನೋಡ್ತಾರೆ, ನಮ್ಮನ್ನು ಬಂದು ನೋಡಿದಾಗ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋ ಒಂದು ಬಿಲೀವ್ ಇತ್ತು. ಹಾಗಾಗಿ ಜನ ಏನು ಮಾಡ್ತಿದ್ರು ಅಂತಂದರೆ, ದೇವ್ರಿಗೆ ಆ ಪಾದರಕ್ಷೆನ ಮಾಡಿ ಆ ದೇವ್ರ ಸನ್ನಿಧಾನದಲ್ಲಿ ಇಟ್ಬಿಟ್ಟು ಬಂದುಬಿಡ್ತಿದ್ರಂತೆ. ಸೊ ನೆಕ್ಸ್ಟ್ ಡೇ ಹೋಗಿ ನೋಡಿದಾಗ ಪಾದರಕ್ಷೆದಲ್ಲಿ ಧೂಳು ಮಣ್ಣು ಇದೆಲ್ಲ ಇರ್ತಿತ್ತಂತೆ. ದಟ್ ಮೀನ್ಸ್ ದೇವರು ನಮ್ಮನ್ನು ನೋಡೋಕ್ಕೆ ಬಂದಿದ್ದಾರೆ ಅಂತ ಬಿಲೀವ್ ಮಾಡ್ತಿದ್ರು. ಹಾಗೆಯೇ ಹಿಂಗೆ ಮಾಡಿದ ನೆಕ್ಸ್ಟ್ ದಿನಾನೇ ಊರಲ್ಲಿ ಎಂಥ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗ್ತಿತ್ತಂತೆ. ಸೊ ಇಂದಿಗೂ ಜನ ಅದನ್ನು ನಂಬ್ತಾರೆ. ಸೊ ಹಾಗಾಗಿ ಈ ದೇವಸ್ಥಾನದಲ್ಲಿ ಇದೊಂದು ದೊಡ್ಡ ಬಿಲೀವ್ ಆ್ಯಕ್ಚುಲಿ. ದೇವರು ನಮ್ಮನ್ನು ನೋಡೋಕ್ಕೆ ಬರ್ತಾರೆ, ನಮಗೆ ಪ್ರಾಬ್ಲಮ್ ಹೇಳ್ಕೊಂಡಾಗ ನಮ್ಮನ್ನು ನೋಡೋಕ್ಕೆ ಬರ್ತಾರೆ ಅಂತ. ನನಗೂ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದಿದ್ದೀನಿ. ಈ 2026 ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ಅಂದ್ಕೊಂಡಿರೋ ಡ್ರೀಮ್ಸ್ ಎಲ್ಲನೂ ಫುಲ್ಫಿಲ್ ಆಗಲಿ ಅಂತ ಕೇಳ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಗಾಳಿ. ಆ್ಯಕ್ಚುಲಿ ಇಲ್ಲಿಂದ ಬರೋಕ್ಕೆ ಮನಸ್ಸಿಲ್ಲ, ಸೀರಿಯಸ್ಲಿ. ದೇವಸ್ಥಾನ
ದೇವಸ್ಥಾನದಿಂದ ಹೊರಗಡೆ ಬಂದರೆ ಈ ಥರ ವ್ಯೂ ಸಿಗುತ್ತೆ. ಓ ಮೈ ಗಾಡ್, ವಾವ್, ಸಚ್ ಅ ಬ್ಯೂಟಿಫುಲ್ ವ್ಯೂ ಅನ್ನೋ ಥರ ಇದೆ. ಓ ಮೈ ಗಾಡ್, ಸೀರಿಯಸ್ಲಿ ಆಸಮ್ ಪ್ಲೇಸ್ ಆ್ಯಕ್ಚುಲಿ. ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ, ವಾವ್. ತನ್ನ ಗಾಳಿ ಬೇಯಿಸಿದೆ ಆ್ಯಕ್ಚುಲಿ. ಇನ್ನೂ ಏನು ವಿಂಟರ್ ಸೀಸನಲ್ಲಿ ಲೈಕ್ ಮಾನ್ಸೂನ್ ಸೀಸನಲ್ಲೆಲ್ಲ ಬಂದ್ವಿ ಅಂದರೆ ಇಲ್ಲೇ ಇದ್ಬಿಡಬೇಕು ಅನ್ಸುತ್ತೆ ಅಷ್ಟು ಬ್ಯೂಟಿಫುಲ್ ಆಗಿದೆ. ಓ ಮೈ ಗಾಡ್, ಸಚ್ ಅ ಬ್ಯೂಟಿಫುಲ್ ವ್ಯೂ. ಒಳ್ಳೆ ಪ್ಲೇಸ್ ಚೂಸ್ ಮಾಡ್ಕೊಂಡಿದ್ದಾರೆ ದೇವರು. ತುಂಬಾ ಚೆನ್ನಾಗಾಯಿತು. ಪ್ರಸಾದ ತಗೊಂಡಾಯಿತು. ಬೇಕಾದಷ್ಟು ಫೋಟೋಸ್ ವೀಡಿಯೋಸ್ ಮಾಡಿಕೊಂಡು ಬೆಟ್ಟದಿಂದ ಇಳಿತಿದ್ದೀವಿ. ಹಾಂ, ತುಂಬ ಚೆನ್ನಾಗಾಯಿತು ದರ್ಶನ. ಬ್ಯೂಟಿಫುಲ್ ಪ್ಲೇಸ್ ಆ್ಯಂಡ್ ವ್ಯೂ ಆ್ಯಕ್ಚುಲಿ. ಮಸ್ಟ್ ಆ್ಯಂಡ್ ವಿಸಿಟ್ ಮಾಡಿ.